ಗುಡ್ ಮಾರ್ನಿಂಗ್. ಹೇಗಿದ್ಯಾ? ನಿನ್ನೆ ತಲೆನೋವು ಅಂತ ಹೇಳ್ತಿದ್ದಾರ ಅಮ್ಮ. ಈಗ ಹೇಗುಂಟು ತಲೆನೋವು? ಪರವಾಗಿಲ್ಲ ಮಗ, ಈಗ ಸ್ವಲ್ಪ ಕಮ್ಮಿ ಉಂಟು. ಎಂತಮ್ಮ ನಿಂಗೆ ತಲೆಬೇನೆ ಆದ್ರೆ ನೀ ಹೇಳಿಕ್ಕಿಲ್ಲೇನಾ? ನಾವು ಇನ್ನೂ ಹಂಗೆಲ್ಲ ಮಾಡಿಕ್ಕಾಗದು, ಹಾಸ್ಪಿಟಲ್ಗೆಲ್ಲ ಹೋಗ್ಬೇಕು. ಅಮ್ಮ, ನಾನು ನಿನ್ ಜೊತೆ ಒಂದು ವಿಷಯ ಹೇಳ್ಬೇಕು. ಹೇಳು ಮಗ, ಎಂತ? ಅಮ್ಮ ಎಂತ ಗೊತ್ತುಂಟಾ, ನಾನು ಜೀವನದಲ್ಲ ಅವನನ್ನು ಇಷ್ಟಪಡ್ತಾ ಇದ್ದೇನೆ ಅಮ್ಮ. ನನಗೆ ಬೇರೆ ತುಂಬ ಪ್ರಪೋಸಲ್ ಬಂತು, ಯಾವುದು ಸೆಟ್ ಆಗಲಿಲ್ಲ. ನೀನೇ ನೋಡಿದ್ದಲ್ಲ, ಯಾವುದು ಜಾತಕ ಕೊಡಿ ಬರ್ತಿರ್ಲಿಲ್ಲ. ಜೀವನ್ ತುಂಬ ಒಳ್ಳೆ ಹುಡುಗ, ಅವನ ನಾನು ಇಷ್ಟಪಡ್ತಿದ್ದೇನಮ್ಮ. ಎಂತ ನೀನು ಬಾಯಿಗೆ ಬಂದ ಮಾತಾಡ್ತಿದ್ಯಾ? ಅದಕ್ಕೋಸ್ಕರ ಅಂಟಿ ಬೇಡ. ಅಕ್ಕ ನಿಂಗೆಂತ ಹುಚ್ಚ ಹೇಳ್ಬಿಟ್ಟೆ ಹೆಂಗೆ? ಅವನೆಂತಕ್ಕೆ ನೀ ಲವ್ ಮಾಡುದು, ಅವನೆಂತಕ್ಕೆ ಮದುವೆ ಅದು? ಅಹಂಕಾರ ನನ್ನ ಸ್ವಲ್ಪ ಬೆಲೆ ಇಲ್ಲ. ತಮ್ಮ ಅಷ್ಟು ಪ್ರೀತಿ ಮಾಡೋದಿಲ್ಲ ನಾನು ಮಾಡಿದ್ಬಿಟ್ಟು ನೀ ಎಂತ ನನಗೆ ಹೀಗೆಲ್ಲ ಮಾತಾಡೋದು? ಅಮ್ಮನ ಜೊತೆ ಚೂ ಬಿಡ್ತೀಯಾ? ಹೌದು, ನಿಮ್ಗೆ ತಮ್ಮನಿಗೆ ಬೈಯುವಾಗ ಮಾತ್ರ ಹಿಂಗೆ ಸಿಟ್ಟು ಬರೋದು. ಅದೇ ನನಗೆ ನೀನು ಏನ್ ಬೇಕಾದ್ರೆ ಹೇಳ್ಬೋದು, ತಮ್ಮ ಸಹ ಏನ್ ಬೇಕಾದ್ರೆ ಹೇಳ್ಬೋದು, ಅಪ್ಪ ಸಹ ಏನ್ ಬೇಕಾದ್ರೆ ಹೇಳ್ಬೋದು. ನಿಮಗೆಲ್ಲರಿಗೂ ನಾನೊಂದು ಬೇಡ ಅಲ್ಲ, ನಾನು ಯಾರಿಗೂ ಬೇಡ ಅಲ್ಲ. ನಿಮಗೆ ಲವ್ ಗಿವ್ ಅಂತ ಹೇಳಿದ್ರೆ ಸರಿ ಇರ್ಲಿಕ್ಕಿಲ್ಲ ಕಾಂಚನ. ಬಾಯಿ ಮುಚ್ಚಿ ನಡಿ ಮನೆಗೆ. ನಾನು ಹೇಳಿದ ಹುಡುಗ ಮದುವೆ ಆದ್ರೆ ಸರಿ, ಇಲ್ಲಂದ್ರೆ ನೀನು ಮನೆ ಬಿಟ್ಟು ನಡಿ. ಇಲ್ಲಿರುವುದು ಅಗತ್ಯ ಇಲ್ಲ ನೀನು, ಗೊತ್ತಾಯ್ತಾಳ? ನಂಗೆ ಅದೆಲ್ಲ ಇಷ್ಟ ಆಗುದಿಲ್ಲ. ನೀನು ಈ ತರ ಮಾಡ್ಕೊಂಡು ಹುಚ್ಚು ಕಟ್ಟಿಕೊಂಡು ಅವನ್ ಪಾಪದವ್ ನೀನು. ನಿನ್ಗೆ ಒಳ್ಳೆ ಹುಡುಗ ಕೊಡ್ಬೇಕು, ಇದು ಮಾಡ್ಬೇಕು, ರಿಚ್ ಇರ್ಬೇಕು, ಎಲ್ಲ ಇರ್ಬೇಕು ನಾನು ಆಸೆ ಪಟ್ಟೆ. ನೀ ನನ್ನ ಆಸೆಗೆ ಹಾಳು ಮಾಡ್ತೀಯ ನನ್ನ ಆಸೆಯನ್ನು. ಅಕ್ಕ ನಿಂಗೆ ಎಂತ ಆಗಿದೆ? ಅಮ್ಮನಿಗೆ ಅದಕ್ಕೆ ವರ್ಷ ಮಾತಾಡ್ತಿದ್ಯಾ? ನೀ ನಂಗೆ ಹೇಳ್ತೀಯ ನಾನು ಚಿಕ್ಕವನು ಅಂತ. ನೀನ್ ನೋಡಿದ್ರೆ ಅಮ್ಮನ ಜೊತೆ ಅಹಂಕಾರ ಮಾತಾಡ್ತಿದ್ಯಲ್ಲ, ಇದೆಲ್ಲ ನಿಂಗೆ ಸರಿ ಕಾಣ್ತಾ ಉಂಟಕ್ಕ? ಅಮ್ಮ ಹೇಳಿದ ಹುಡುಗನ ಸುಮ್ಮನೆ ಮದುವೆ ಆಗು. ಅಮ್ಮ, ತಮ್ಮ ಸುಳ್ಳು ಹೇಳ್ತಿದ್ದಾನೆ. ತಮ್ಮ ಇಷ್ಟು ದಿನ ನಂಗೆ ಸಪೋರ್ಟ್ ಮಾಡ್ತಿದ್ದೆ, ಈಗ ನೋಡಿದ್ರೆ ಹೀಗೆ ನಾಟಕ ಮಾಡ್ತೇನೆ. ನನ್ನ ಲವ್ ವಿಷಯ ತಮ್ಮನಿಗೆ ಗೊತ್ತುಂಟು. ಏನ್ ಗೊತ್ತಿರೋದು ನಿಂಗೆ? ಬಾಯಿ ಮುಚ್ಚಿ ಸುಳ್ಳು ನಡಿ, ಇದನ್ನ ಮನೆ ಬಿಟ್ಟು ಹೋಗು. ಸರಿ, ನಾನು ಮನೆ ಬಿಟ್ಟೆ ಹೋಗ್ತೇನೆ. ಗುಡ್ ಬೈ. ನಾನೇ ಮನೆ ಬಿಟ್ಟು ಹೋಗ್ತೇನೆ. ಹೋಗು ನಡಿ, ಇಲ್ಲಿಂದ ಇರ್ಬೇಡ ನಿನ್ಗೆ. ಸುಮ್ಮನೆ ನಡಿ, ನೀ ನಮಗೆ ದಂಡ. ಅಕ್ಕ ಅಮ್ಮ ಹೇಳಿದನ್ನು ಕೇಳು, ನೀನು ಹಾಗೆಲ್ಲ ಮಾತಾಡಬೇಡ. ಅಮ್ಮ ಹೇಳಿದನ್ನು ಕೇಳು. ಎಲ್ಲರೂ ನನಗೆ ಬೈವರೇ ಆಯ್ತು, ನನ್ನ ಮಾತು ಯಾರು ಕೇಳೋದಿಲ್ಲ. ತುಂಬ ಬೇಜಾರಾಗ್ತದೆ ನನಗೆ. ಮುದ್ದು, ನಾನು ನಿಂಗೆ ಕಾಲ್ ಮಾಡ್ತೇನೆ ಈಗ. ತುಂಬ ನೆನಪಾಗ್ತಿದ್ಯಾ ನೀನು? ಬ್ಲೂಟೂತ್ ತಗೊಳ್ಳುವ, ಇಲ್ಲಾಂದರೆ ಅಮ್ಮನೇ ಡೌಟ್ ಬರ್ತದೆ. ಕಿಟಕಿಯಲ್ಲಿ ಇಣುಕಿ ನೋಡಿದ್ರೆ ಗೊತ್ತಾಗ್ಲಿಕ್ಕಿಲ್ಲ. ಅಕ್ಕ, ನೆಮ್ಮದಿಗೂ ಬಿಡುದು ಎಂತ ಹೇಳು? ಬಾ ಇಲ್ಲಿ ಒಮ್ಮೆ ಹಾಲಿಗೆ ಬಾ. ಅಮ್ಮ ಇಲ್ಲೇ ಬಾ. ಎಂತಕ್ಕ ನಿಂದು? ಅಮ್ಮ ಹೇಳ್ದನ್ನು ಕೇಳು ಪ್ಲೀಸ್. ಅಮ್ಮಂಗೆ ನೋವು ಮಾಡ್ಬೇಡ ಅಕ್ಕ. ನೀನೇ ಹೇಳ್ತೀಯ ಅಮ್ಮನಿಗೆ ನೋವು ಮಾಡ್ಬೇಡ ಅಂತ, ಈಗ ನೀನೇ ನೋವು ಮಾಡ್ತಿದ್ಯಾ ಅಮ್ಮನಿ ತುಂಬಾ. ಆಯ್ತಾ ನಿಮ್ದೆಲ್ಲ ಮುಗೀತಾ? ಸಮಾಧಾನ ಆಯ್ತಾ? ನಮ್ಮ ನೆಮ್ಮದಿಯಾಗಿ ಇದಕ್ಕೆ ಬಿಡುದಿಲ್ಲ ನೀವು ಯಾರು ಕೂಡ. ಅಲ್ಲಿ ಅಪ್ಪಂದು ವಿಡಿಯೋ ಕಾಲ್ ಮಾಡಿ ಟಾರ್ಚರ್ ಕೊಡ್ತಿದ್ದಾರೆ, ಇಲ್ಲಿ ನೀವು ಸಹ ಈಗ ಟಾರ್ಚರ್ ಕೊಡ್ತಿದ್ದೀರಾ. ನಾನು ಮನೆ ಬಿಟ್ಟು ಹೋಗ್ತೇನೆ, ನೀನೊಬ್ಬನೇ ಮನೆಯಲ್ಲಿ ಆರಾಮಾಗಿ ಖುಷಿಯಾಗಿರು. ಅಮ್ಮನಿ ನೋವು ಮಾಡ್ಬೇಡ ಅಕ್ಕ, ನೀನು ಹಾಗೆಲ್ಲ ಹೇಳ್ಬೇಡ. ಅಮ್ಮನಿಗೆ ಬೇಜಾರು, ಅಮ್ಮನ ಸಿಟ್ಟಲ್ಲಿ ಹೇಳಿರ್ಬೋದು ಮನೆ ಬಿಟ್ಟು ಹೋಗು ಅಂತ. ಹಾಗಂತ ನೀನ್ ನಿಜ ಮನೆ ಬಿಟ್ಟು ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಅಕ್ಕ. ಊರಲ್ಲೆಲ್ಲ ಜನಗಳು ಹೇಗೆಲ್ಲ ಮಾತಾಡ್ತಾರೆ ಗೊತ್ತಿಲ್ಲ ನಿಂಗೆ? ಇರುವೆ ಹೋದ್ರೆ ಹುಳಿ ಹೋಯ್ತು ಅಂತ ಹೇಳ್ತಾರೆ ಊರಲ್ಲಿ. ನೀನ್ ಹೀಗೆ ಮಾಡಿದ್ರೆ ಕಷ್ಟ ಉಂಟಕ್ಕ ಇಷ್ಟೊಳಗೆ. ನೀನ್ ಸುಮ್ಮನೆ ನನ್ನ ಸುದ್ದಿಗೆ ಬರಬೇಡ. ನೀನ್ ಸುಮ್ಮನೆ ಹೋಗಿ ನಡಿ, ಮಾತಾಡಬೇಡ, ಕೋಪ. ಬಾಯ್.